ನಿನ್ನೆ ನಡೆದಂಥ ಈ ಒಂದು ನಾರಿ ವಂದನಾ ಮಹಿಳಾ ಮೀಸಲಾತಿ 33% ಏನು ವಿಶೇಷವಾಗಿ ನಮ್ಮ ಕೇಂದ್ರದ ನೆಚ್ಚಿನ ಪ್ರಧಾನಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇಡೀ 3 ದಿವಸ ರಾತ್ರಿ ತನಕ ಈ ಒಂದು ಮಹಿಳಾ ವಿಧೇಯಕ ಮಸೂದೆ ಮಂಡನೆಗೆ ನಿಯಮಿತವಾಗಿ ರಾತ್ರಿ ಇಡೀ ಈ 3 ದಿವಸ ಬೇರೆ ಬೇರೆ ಎಲ್ಲ ಡಿಲಿಮಿಟೇಷನ್ ಕ್ಷೇತ್ರ ಮರು ವಿಂಗಡಣೆಯ ಮಾತಾಗಿಯೂ ಕೂಡ ಈ 2 ವಿಧೇಯಕ ಮಸೂದೆ ಮಂಡನೆಗೆ ಮತವನ್ನು ಹಾಕಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಈ ಒಂದು 33% ಮೀಸಲಾತಿ ತಮ್ಮ ಅವಧಿಯಲ್ಲಿ ಕೊಡಬೇಕಂತ ಏನು ಕನಸು ಕಂಡು ಮೋದಿಜಿಯವರು ನಿನ್ನೆಯ ಹೊತ್ತಿಗೆ ಏನು ಮತದಾನ ಮಾಡೋದ್ರಷ್ಟಿಗೆ ಒಂದೇ 5 ನಿಮಿಷದಲ್ಲಿ ಎಲ್ಲ ಕೂಡ ಮಹಿಳೆಯರ ಕನಸು ನುಚ್ಚು ನೂರಾಗಿ ಹೋಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ವಿರೋಧ ಪಕ್ಷದಲ್ಲಿರುವಂಥ ನಾಯಕರು ಅವರ ಜೊತೆಗೆ ಮಿತ್ರ ಪಕ್ಷಗಳಾಗಿರುವಂಥ ಎಲ್ಲ ಬೇರೆ ಬೇರೆ ಪಕ್ಷದವರು ಕೂಡ ಇದಕ್ಕೆ ಹುನ್ನಾರವಾಗಿ ಮಹಿಳೆಯರ ಒಂದು ಕಗ್ಗೊಲೆ ಅನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತಿನ ದಿವಸ ಅತಿ ನೋವಿನಿಂದ ಈ ಮಾತನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ ಮಾಧ್ಯಮದವರ ಎದುರಿಗೆ. ಇಡೀ ಇತಿಹಾಸದಲ್ಲಿನೇ ಹಿಂದಿನ ಕಾಲದಿಂದ ಈಗಿರುವಂಥ 75 ವರ್ಷ ಸ್ವಾತಂತ್ರ್ಯ ಹೋರಾಟ ನಂತರವೂ ಕೂಡ ಏನು ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿಯೇ ಎಲ್ಲರಿಗೂ ಸಮಾನತೆಯ ಹಕ್ಕನ್ನು ಕೊಡಬೇಕು, ಅದೇ ರೀತಿ ಮಹಿಳೆಯರಿಗೂ ಕೂಡ ಉನ್ನತ ಸ್ಥಾನ ಸಮಾನತೆಯಲ್ಲಿ ಅವರು ಇರಬೇಕನ್ನೋದು ಅವರ ಆಶಯದಂತೆ ನಮ್ಮ ನೆಚ್ಚಿನ ಪ್ರಧಾನಿಯವರು ಕೂಡ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರ ಇರಲಿ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ CO ಹಾಕ್ಕೊಂಡಿರಲಿ, ಏರ್ಪೋರ್ಟ್ನಲ್ಲಿ ಪೈಲಟ್ಗಳಾಗಿ ಏರ್ ಏರ್ಲೈನ್ಸ್ನಲ್ಲಿ ಪೈಲಟ್ಗಳಾಗಿ ಕೆಲಸ ಮಾಡೋದಿರಲಿ, ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದಾಗಲಿ, ಬೇರೆ ಬೇರೆ ವಿಷಯದಲ್ಲಿ ಆರ್ಮಿಯಲ್ಲಿ, ನೇವಲ್ ಬೇಸ್ನಲ್ಲಿ, ಸೈನಿಕರಲ್ಲಿ ಮಹಿಳೆಯರು ಎಲ್ಲಿಯೂ ಕೂಡ ನಾವು ಯಾರೊಟ್ಟಿಗೂ ಕಡಿಮೆ ಇಲ್ಲದ ಲೆಕ್ಕದಲ್ಲಿ ಇವತ್ತು ಭಾಳಷ್ಟು ಮಹಿಳೆಯರು ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಮಹಿಳೆಯರಿಗೆ ಗೌರವ ಕೊಡಬೇಕು, ಅವರನ್ನು ಮೇಲಕ್ಕೆ ತರಬೇಕು. ಇದೇ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಹಿಳೆಯರ ಸ್ಥಾನಮಾನ ಹೆಚ್ಚಿಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅದೆಷ್ಟೋ ವರ್ಷಗಳಿಂದ ಈ ಮಸೂದೆ ಪಾಸಾಗಲಿಕ್ಕೆ ಮಾಡ್ತಾ ಇದ್ರು. ಆದರೆ ಹಿಂದಿನ ಕಾಲದಲ್ಲಿ ಭಾಳ ಸ್ಥಿರವಾಗಿ ನಿಂತ್ಕೊಂಡಂಥ ಈ ಕಾಂಗ್ರೆಸ್ ಸರ್ಕಾರ, ಅಲ್ಲಿಯ ಹೆಣ್ಣು ಮಗಳಾಗಿ ಪ್ರಧಾನಿ ಆಗಿಕೊಂಡು ಇದ್ದವರು ಇಂದಿರಾ ಗಾಂಧಿಯವರು, ತದನಂತರ ಕಾಂಗ್ರೆಸ್ಸಿನ ಪ್ರೆಸಿಡೆಂಟ್ ಆಗಿ ಸೋನಿಯಾ ಗಾಂಧಿಯವರು ಇದ್ದಾರೆ, ಈಗ ಪ್ರಿಯಾಂಕಾ ಗಾಂಧಿಯವರು ಅವ್ರದೇ ಗಾಂಧಿ ಕುಟುಂಬದವರು ಇದ್ದಾರೆ. ಯಾಕೆ ಒಂದು ದಿವಸ ಇಂಥ ಒಳ್ಳೆಯ ವಿಚಾರ ಮಾಡಲಿಲ್ಲ? ಮಹಿಳೆಯರು ಕೇವಲ ಮತದಾನ ಮಾಡಲಿಕ್ಕಷ್ಟೇ ಸೀಮಿತರು ಅನ್ನುವ ಲೆಕ್ಕದಲ್ಲಿ ಕಾಂಗ್ರೆಸ್ನವರು ಇವತ್ತು ಈ ಥರದ ಈ ಒಂದು ಮತದಾನ ಮಹಿಳೆಯರಿಗೆ ಮಾಡದೆ ಅನ್ಯಾಯ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಮಹಿಳೆಯರಾಗಿ ಇಡೀ ರಾಜ್ಯಾದ್ಯಂತ ಅಲ್ಲ, ಇಡೀ ದೇಶಾದ್ಯಂತ ಮಹಿಳೆಯರು, ಕಾಂಗ್ರೆಸ್ನಲ್ಲಿ ಇದ್ದ ಮಹಿಳೆಯರು ಕೂಡ ಇವತ್ತು ಪಶ್ಚಾತ್ತಾಪಕ್ಕೀಡಾಗಿದ್ದಾರೆ. ಏನು ಮಾತಾಡಲಿಕ್ಕೆ ಬರೆದಂಥ ಒಂದು ಮೂಕರಾಗಿ ಅವರು ಪ್ರೇಕ್ಷಕರಾಗಿ ನೋಡುವಂಥ ಅವರು ಆ ಸ್ಥಾನದಲ್ಲಿ ಇಟ್ಕೊಂಡು ನೋವನ್ನು ಅನುಭವಿಸ್ತಾ ಇದ್ದಾರೆ. ಅದು ಎಲ್ಲ ಕೂಡ ಕಾಂಗ್ರೆಸ್ಸಿಗೆ ಮಹಿಳೆಯರ ಶಾಪ ಅಂತ ಹೇಳ್ಕೊಂಡು ಇವತ್ತಿನ ದಿವಸದಲ್ಲಿ ನಾವು ಹೇಳಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ಮೋದಿಜಿಯವರು ಯಾರು ಅಲ್ಲಿ ಪುರುಷರಿದ್ದಾರೆ ಅವರನ್ನು ತೆಗೆದು ಅಲ್ಲಿ ಮಹಿಳೆಯರಿಗೆ ಇಡಲಿಕ್ಕೆ ಅಲ್ಲಿ ಪ್ರಯತ್ನ ಆಗಲಿಲ್ಲ. ಡಿಲಿಮಿಟೇಷನ್ ಮಾಡಿ ಅಂದರೆ ಕ್ಷೇತ್ರ ಮರು ವಿಂಗಡಣೆ ಮಾಡಿ ಒಂದೊಂದು ರಾಜ್ಯದಲ್ಲಿ ಎಷ್ಟು ಸೀಟ್ಗಳು ಲೋಕಸಭೆಯಲ್ಲಿ ಜಾಸ್ತಿ ಆಗ್ತದೆ ಅನ್ನೋದಕ್ಕೆ ಅಮಿತ್ ಶಾ ಅವರು ಪ್ರತಿಯೊಂದು ರಾಜ್ಯದ ಮಾಹಿತಿಯನ್ನು ಕೂಡ ಕುಲಂಕುಷವಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿ ಪದೇ ಹೇಳಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ 3 ದಿವಸದ ವಿಶೇಷ ಅಧಿವೇಶನ ಸಂಸತ್ನಲ್ಲಿ ನಡೀತಾ ಇರಬೇಕಾದ್ರೆ ನಾವು ಅದನ್ನು ನೋಡ್ತಾ ಇದ್ವಿ. ನಮ್ಮೆಲ್ಲ ರಾಜ್ಯದ ದೇಶಾದ್ಯಂತ ಮಹಿಳೆಯರು ಟಿವಿ ಮುಂದೆ ಕೂತ್ಕೊಂಡು ಈ ಒಂದು ಐತಿಹಾಸಿಕ ತೀರ್ಪು ಮಹಿಳೆಯರ ಪಾಲಾಗಬೇಕು, ಮಹಿಳೆಯರಿಗೆ ಒಂದು ಆ ಶಕ್ತಿ ಕೊಡಬೇಕು, ಮಹಿಳೆಯರ ಬಹುದಿನದ ಕನಸು ಇವತ್ತು ನನಸಾಗ್ತದಂತ ಅಲ್ಲಿ ಕೂತ್ಕೊಂಡಿದ್ದವರಿಗೆ ಇವತ್ತು ನಿರಾಶಾದಾಯಕವಾಗಿದೆ. ಬಹಳ ನೋವು ಜೊತೆಯಲ್ಲಿ ದುಃಖ ಕೂಡ ಆಗ್ತಾ ಇದೆ. ಯಾಕಂದರೆ ಬಹಳಷ್ಟು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಂಥ ಮಹಿಳೆಯರು ಇವತ್ತು ಕೇವಲ ರಾಜಕೀಯವಾಗಿ ಹೇಳ್ತಾ ಇಲ್ಲ, ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಅದೆಲ್ಲ ಮಹಿಳೆಯರು ಕೂಡ ಎಲ್ಲೋ ಒಂದು ಕಡೆಗೆ
ಮಹಿಳಾ ಮೀಸಲಾತಿ 33% ಬಂದರೆ ಎಲ್ಲೋ ಒಂದು ಕಡೆಗೆ ನಾವು ಕೂಡ ಸಮಾಜ ಸೇವೆ ಮಾಡಲಿಕ್ಕೆ ಅರ್ಹರು ಅನ್ನೋ ಭಾವನೆ ಬಹಳಷ್ಟು ಕಡೆಗೆ ನಾರಿ ವಂದನ ಕಾರ್ಯಕ್ರಮ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಏರ್ಪಡಿಸಿದಾಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬಹಳ ಖುಷಿಯಿಂದ ಅವರು ಆ ಸಮಾವೇಶದಲ್ಲಿ ಭಾಗಿಯಾಗಿ ಇದು ಯಾವತ್ತೂ ಆಗಬೇಕಾಗಿರುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಅದು ಕೂಡ ನಮ್ಮ ನೆಚ್ಚಿನ ಪ್ರಧಾನಿಯವರು ದೇವದೂತರಾಗಿ ಮಹಿಳೆಯರ ಒಂದು ಭಾಗ್ಯವನ್ನು ಕುಲಾಯಿಸಿಕೆ ಬಂದಂಥ ದೇವರು ಅನ್ನೋ ಲೆಕ್ಕದಲ್ಲಿ ಅವರನ್ನು ಪೂಜೆ ಮಾಡ್ತಾ ಇರುವಂಥ ನಾವು ಮಹಿಳೆಯರು ಇವತ್ತು ಕಾಂಗ್ರೆಸ್ಸಿನ ಇದಕ್ಕೆ ನಮಗೆ ಒಂದು ಹಿನ್ನಡೆಯಾಗಿದೆ. ಆದರೆ ನಾವು ಇದಕ್ಕೆ ಬಗ್ಗುವುದಿಲ್ಲ. ಮಹಿಳೆಯರಾಗಿ ನಾವು ಇವತ್ತು ಮಾಧ್ಯಮದ ಎದುರು ಇಡೀ ಮಹಿಳಾ ಜನರಿಗೆ ತಿಳಿಸುವಂಥ ಮಾತು, ಕಾಂಗ್ರೆಸ್ಸಿನ ಯಾರೇ ನಾಯಕರಾಗಲಿ ನಿಮ್ಮಲ್ಲಿ ಮನೆಯಲ್ಲಿ ಇರುವಂಥವರು ಕೂಡ ಮಹಿಳೆಯರೇ, ನಿಮ್ಗೆ ಹೊತ್ಕೊಂಡು ಬಂದವರಂಥವ್ರು ಕೂಡ ಒಬ್ಬ ತಾಯಿನೇ. ನಿಮ್ಮ ಅಧಿಕಾರ ಆಸೆಯಲ್ಲಿ ಈ ಒಂದು ಮಹಿಳೆಯರಿಗೆ ಏನು ನೀವು 50% ಬಿಡಲಿ, 50% ನಾವು ಮಹಿಳೆಯರು ಕೇಳಲಿಲ್ಲ ಲೋಕಸಭೆ ರಾಜ್ಯಸಭೆಯಲ್ಲಿ, 33% ಮಾಡುವಂತಿಗೂ ಕೂಡ ಈ ಒಂದು ಆಧುನಿಕ ಯುಗದಲ್ಲೂ ಕೂಡ ಇಂಥ ಒಂದು ನಿರ್ಣಾಯಕವಾಗಿ ಕಾಂಗ್ರೆಸ್ ಈ ಥರದಲ್ಲಿ ಮಾಡಿದೆ ಅಂದರೆ ಭಾಳ ದುರಂತದ ವಿಷಯ. ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿರುವಂಥ ಪ್ರತಿಪಕ್ಷದ ನಾಯಕರು ಕೂಡ ಒಂದು ದೊಡ್ಡದಾದ ಒಂದು ಮುಂದಿನ ದಿವಸದಲ್ಲಿ ಸೋಲು ಇದೆ ಅನ್ನೋದಕ್ಕೆ ಈ ಒಂದು ಮಹಿಳಾ ಒಂದು ಸಂಘಟನೆಯಿಂದ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿ ತಿಳಿಸ್ತಾ ಇದ್ದೇವೆ. ಇರುವುದು ದೇಶಾದ್ಯಂತ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ದೇಶಾದ್ಯಂತ ಹೋರಾಟಗಳು ಆಗ್ತಾ ಇದೆ. ಎಲ್ಲ ಕಡೆಗೆ ಮಹಿಳೆಯರನ್ನು ಈ ರೀತಿಯಲ್ಲಿ ಸೈಡಿಗೆ ಹಾಕ್ಲಿಕ್ಕೆ ಇದೊಂದು ದೊಡ್ಡ ಪ್ರಯತ್ನ ಅಂತ ಹೇಳಿ ಕೂಡ ಇದು ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಷ್ಟಪಡ್ತಾ ಇದ್ದೇನೆ. ಬಹಳಷ್ಟು ಯೋಜನೆಗಳು ಮೋದಿಜಿಯವರು ಇಂತಿಷ್ಟಕ್ಕೆ ಜನರಿಗೆ ಅಂತ ಸೀಮಿತ ಮಾಡಿಲ್ಲ. ಭಾಳಷ್ಟು ಯೋಜನೆಗಳು ಮಹಿಳೆಯರ ಮುಖಾಂತರ ತಂದು ಮಹಿಳೆಯರಿಗೆ ಇದು ಸಿಗಬೇಕು. ಮಹಿಳೆಯರು ಆಂತರಿಕವಾಗಿ ಆರ್ಥಿಕವಾಗಿ ಅವರು ಮೇಲಕ್ಕೆ ಬರಬೇಕು. ಅವರಲ್ಲೊಂದು ಗಟ್ಟಿತನ ಇದ್ದರೆ ಆ ಕುಟುಂಬ ಒಳ್ಳೆಯದಾಗಿ ನೋಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಇದು ಈ ಆರ್ಥಿಕತೆ ಅಥವಾ ಈ ಕುಟುಂಬದ ನಿರ್ವಹಣೆ ಇದು ಇಡೀ ದೇಶಕ್ಕೆ ಕೂಡ ಆರ್ಥಿಕವಾಗಿ ಮಹಿಳೆಯರು ಮುಂದೆ ಬಂದರೆ ಸಶಕ್ತವಾಗಿ ನಿಭಾಯಿಸಬಲ್ಲರು ಅನ್ನೋದು ಮೋದಿಜಿಯವರ ಒಂದು ಮನಸ್ಸಲ್ಲಿ ಬಂದು ಅಲ್ಲಿ ಸಚಿವ ಸಂಪುಟದಲ್ಲಿರುವಂಥ ಎಲ್ಲ ನಾಯಕರುಗಳಿಗೆ ಮನಸ್ಸಿಗೆ ಬಂದು ಈ ವಿಶೇಷವಾದ ಒಂದು ಸಂಸತ್ತಿನ ಅಧಿವೇಶನದಲ್ಲಿ ಈ ಒಂದು ಮಸೂದೆಗೆ ಅಂಗೀಕಾರ ಮಾಡಬೇಕನ್ನೋದು ವಿಶೇಷವಾಗಿ ಎಲ್ಲರಿಗೂ ಕೂಡ ನಮ್ಮ ಅಲ್ಲಿರುವಂಥಕ್ಕೆ ನೋಟಿಸ್ ಕೊಟ್ಟಿದ್ದರು. ಎಲ್ಲರೂ ಬರಲೇಬೇಕು. ಅಲ್ಲಿರುವಂಥ ಸಂಸದರಿಗೆ ಕೂಡ ನಮ್ಮ ಇದು ಕೊಟ್ಟಿದ್ರು, ಏನೋ ವಿಪ್ಪನ್ನು ಜಾರಿ ಮಾಡಿದರು. ಎಲ್ಲರೂ ಕೂಡ ಅಲ್ಲಿ ಹಾಜರಿದ್ದರು. ಆದರೂ ಕೂಡ ಪ್ರೀ ಪ್ಲ್ಯಾನ್ ಮಾಡಿ ಇವತ್ತಿನ ದಿವಸಕ್ಕೆ ಕಾಂಗ್ರೆಸ್ನವರು ಮಹಿಳಾ ಈ ಒಂದು ವಿಧೇಯಕ್ಕೆ ಅವರು ಮಸೂದೆಗೆ ನಕಾರ ಮಾಡಿದ್ದಾರೆ. ಖಂಡಿತವಾಗಿ ಮುಂದಿನ ದಿವಸದಲ್ಲಿ ಮಹಿಳೆಯರು ಅವರಲ್ಲಿರುವಂಥ ಮಹಿಳೆಯರು ಕೂಡ ಇವರಿಗೆ ಅವರು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಎಲ್ಲಿ ಮಹಿಳೆ ಮನೆಯಲ್ಲಿರ್ತಾಳೋ ಅಲ್ಲಿ ಪೂಜೆ ಅವಳನ್ನು ಗೌರವವಾಗಿ ನಡೆಯುವಂಥದ್ದು, ಅವಳಿಗೆ ಪೂಜೆಯನ್ನು ಮಾಡುವಂಥ ಸಂಸ್ಕಾರ ಭಾರತ ದೇಶದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಇದೆ. ಅಂಥವರನ್ನು ಕಡೆಗಣಿಸಿದ್ದಕ್ಕೆ ಮುಂದಿನ ದಿವಸ ಕಾಂಗ್ರೆಸ್ ಅಂತೂ ನಿರ್ನಾಮವಾಗಿ ನಾಶ ಆಗ್ತದೆ ಅನ್ನೋದಕ್ಕೆ ನಾವೆಲ್ಲ ಮಹಿಳೆಯರು ಅದಕ್ಕೆ ಪಣ ತೊಡ್ತೇವೆ ಅಂತ ಹೇಳಿ ಈ ಒಂದು ಮಾಧ್ಯಮದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ.